ಲಿಫ್ಟ್ ಹಾಕ್ಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಹೆಜ್ಜೆ ಹೇಗಿಡಬೇಕು? ಬಹಳ ಎಚ್ಚರಿಕೆಯಿಂದ ಲಿಫ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಬೆಂಗಳೂರಲ್ಲಿ ಬಹಳಷ್ಟು ಲಿಫ್ಟ್ ಕಂಪನಿಗಳು ಬಂದ್ಬಿಟ್ಟಿದೆ. 7 ಲಕ್ಷ 8 ಲಕ್ಷಕ್ಕೆಲ್ಲ ಮಾಡ್ಕೊಡ್ತೀವಿ ಲಿಫ್ಟ್ ಅಂತ ಹೇಳ್ಕೊಂಡೆಲ್ಲ ಬರ್ತಾರೆ. ಯಾವುದೇ ಕಾರಣಕ್ಕೂ 7 ಲಕ್ಷ 8 ಲಕ್ಷಕ್ಕೆ ಲಿಫ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಲಿಫ್ಟ್ ಬ್ರೇಕ್ ಡೌನ್ಸ್ ವಿಚಾರಕ್ಕೆ ಬಂದಾಗ ತುಂಬಾ ಜನಕ್ಕೆ ಭಯ ಇರೋದೇನು ಅಂದ್ರೆ ಕಟ್ ಆಗ್ಬಿಟ್ರೆ, ಬ್ರೇಕ್ ಡೌನ್ ಆಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಕಾಮನ್ ಬ್ರೇಕ್ ಡೌನ್ಸ್ ಏನೇನು ಯಾವ್ಯಾವ ತರ ಆಗುತ್ತೆ? ಎಲಿವೇಟರ್ ಫೀಲ್ಡ್ ಅಲ್ಲಿ ಬ್ರೇಕ್ ಡೌನ್ಸ್ ಅನ್ನೋದು ಕಾಮನ್ ಆಗೇ ಇರುತ್ತೆ. ಕಡಿಮೆ ಪ್ರೈಸ್ ಅಲ್ಲಿ ತಗೊಳ್ಳುವಂತ ಒಂದು ಎಲಿವೇಟರ್ಸ್ ಗಳಲ್ಲಿ ಎಲ್ಲಾ ತರದ ಸೇಫ್ಟಿ ಫೀಚರ್ಸ್ ಕೊಡೋದಿಲ್ಲ. ಕಸ್ಟಮರ್ ಬಂದ್ಬಿಟ್ಟು ನಂಗೆ ಲಿಫ್ಟ್ ಇದ್ರೆ ಸಾಕು ಅನ್ನೋ ತರ ಅಲ್ಲ, ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಪವರ್ ಸಪ್ಲೈಗೆ ಏನಾದ್ರು ವಿಶೇಷವಾಗಿ ಪ್ಲಾನ್ ಮಾಡ್ಕೋಬೇಕಾ ಬಿಲ್ಡಿಂಗ್ ಒಂದರ್ಸಿದಕ್ಕೆ ಲಿಫ್ಟ್ಗೆ? ಈಗ MRL ಅಂತ ಬಂದಾಗ 2.75 ಕಿಲೋವ್ಯಾಟ್ಸ್ ಬೇಕಾಗಿರುತ್ತೆ. ಹೈಡ್ರಾಲಿಕ್ ಅಂತ ಬಂದಾಗ 7.5 ಬೇಕು. ಸ್ನೇಹಿತರೆ, ನಗರಗಳು ಬೆಳೆದ ಹಾಗೆ ಇತ್ತೀಚೆಗೆ ಎಲಿವೇಟರ್ಗಳ ಬಳಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಮನೆಗಳಲ್ಲೂ ಕೂಡ ಲಿಫ್ಟ್ಗಳು ಬರೋಕ್ಕೆ ಶುರುವಾಗಿವೆ. 2 ಫ್ಲೋರ್ 3 ಫ್ಲೋರ್ ದಾಟ್ತಾ ಇದ್ದ ಹಾಗೆ ಲಿಫ್ಟ್ಗಳ ಅವಶ್ಯಕತೆ ಬರೋಕ್ಕೆ ಶುರುವಾಗಿರೋ ಟೈಮ್ನಲ್ಲಿ ಲಿಫ್ಟ್ಗಳ ಸೇಫ್ಟಿ ಮತ್ತು ಲಿಫ್ಟ್ಗಳಲ್ಲಿ ಆಗಬಹುದಾದ ಮೋಸಗಳು ಮತ್ತು ಲಿಫ್ಟ್ ಹಾಕ್ಸೋ ಟೈಮ್ನಲ್ಲಿ ಮಾಡಬೇಕಾಗಿರೋ ರಿಸರ್ಚ್ ಏನು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆಗೆ ಯುನೋಸೇಫ್ ಎಲಿವೇಟರ್ಸ್ನ GM ಆಗಿರುವಂತಹ ನಾರಾಯಣ್ ಅವರಿದ್ದಾರೆ. ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಈ ಲಿಫ್ಟ್ ಹಾಕ್ಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಮೊದಲ ಹೆಜ್ಜೆ ಹೇಗಿಡಬೇಕು? ಎಲ್ಲಿ ಹುಡುಕಬೇಕು? ಏನು ರಿಸರ್ಚ್ ಮಾಡಬೇಕು? ಮೊದಲನೇದಾಗಿ ಎಲ್ಲ ಮನೆಗಳಿಗೂ ಲಿಫ್ಟ್ ಅವಶ್ಯಕತೆ ಇದೆ. ಬಹಳ ಎಚ್ಚರಿಕೆಯಿಂದ ಒಂದು ನಾವು ಲಿಫ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ನಮ್ಮ ಬೆಂಗಳೂರಲ್ಲಿ ಬಹಳಷ್ಟು ಲಿಫ್ಟ್ ಕಂಪನಿಗಳು ಬಂದ್ಬಿಟ್ಟಿದೆ. ಅದರಲ್ಲಿ ಒಂದು 7 ಲಕ್ಷ 8 ಲಕ್ಷಕ್ಕೆಲ್ಲ ಮಾಡ್ಕೊಡ್ತೀವಿ ಲಿಫ್ಟ್ ಅಂತ ಹೇಳ್ಕೊಂಡೆಲ್ಲ ಬರ್ತಾರೆ. ಓಕೆ. ಸೊ ಯಾವುದೇ ಕಾರಣಕ್ಕೂ 7 ಲಕ್ಷ 8 ಲಕ್ಷಕ್ಕೆ ಲಿಫ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತೊಂದು ಸಣ್ಣ ಪುಟ್ಟ ಯಾವುದೇ ಥರ ಲಿಫ್ಟ್ ಮಾಡಬೇಕಂದ್ರೆ 10 ರಿಂದ 12 ಲಕ್ಷ ಅಂತೂ ಇರಲೇಬೇಕು. ಓಕೆ. ಇನ್ನು ಮಾಡಲ್ಸ್ ಅಂತ ಫ್ಲೋರ್ಗೆ ಅದು ಹೇಳ್ತೀರ ನೀವು? G+3 G+4ಗೆ 10 ರಿಂದ 12 ಲಕ್ಷ ಬೇಕೇ ಬೇಕಾಗಿರುತ್ತೆ. ಓಕೆ. ಒಂದು ಬೆಟರ್ ಕ್ವಾಲಿಟಿಯಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕೊಡಬೇಕು. ಅದರಲ್ಲಿ ಎಲ್ಲ ಥರದ ಸೇಫ್ಟಿ ಸರ್ವಿಸು ಕ್ವಾಲಿಟಿನೂ ಕೊಡ್ಬೋದು. ಓಕೆ. ಸೊ 7 ಲ್ಯಾಕ್ 8 ಲ್ಯಾಕಲ್ಲಿ ಯಾವುದೇ ಥರದ ಒಂದು ಕ್ವಾಲಿಟಿ ಕೊಡೋದಕ್ಕಾಗೋದೇ ಇಲ್ಲ. ಈಗ 12 ಲಕ್ಷದಲ್ಲಿ ನಾವು ಸುಮಾರು ಒಂದು 1.2 mm ಥಿಕ್ನೆಸ್ ಶೀಟ್ ಕೊಡ್ತೀವಿ ಅಂತ ಹೇಳಿದ್ರೆ 7 ಲ್ಯಾಕಲ್ಲಿ ಏನದು ಥಿಕ್ನೆಸ್ ಶೀಟ್ ಅಂದ್ರೆ? ಶೀಟು ಜಿಂದಾಲ್ ಶೀಟು ನಾವು ಯಾವುದೊಂದು ಯೂಸ್ ಮಾಡ್ತೀವಲ್ಲ ಮೆಟಲ್, ಆ ಶೀಟ್ ಅದು ಸುತ್ತ ಕಾಣುತ್ತಲ್ಲ ಒಳಗಡೆ, ಅದಾ ಲಿಫ್ಟ್ ಒಳಗಡೆ ಕಾಣೋದು? 304 ಜಿಂದಾಲ್ ಶೀಟ್ನ ಕೊಡಬೇಕಾದ್ರೆ ಆ ಒಂದು 7 ಲಕ್ಷ 8 ಲಕ್ಷಕ್ಕೆ ಆಗೋದೇ ಇಲ್ಲ. ಸುಮಾರು 10 ರಿಂದ 12 ಲಕ್ಷ ಬೇಕೇ ಬೇಕಾಗಿರುತ್ತೆ. ಸೊ ಯಾವ ಥರ ಎಲ್ಲ ಮೋಸ ಹೋಗ್ತಾರೆ ಜನ ಇಲ್ಲಿ? ಸರ್, ಇವಾಗ ತುಂಬ ಕಡಿಮೆ ಬೆಲೆ ಅಂತ ಹೇಳಿ ಬರ್ತಾರೆ. ಸೊ 7 ರಿಂದ 8 ಲಕ್ಷಕ್ಕಂತೂ ಲಿಫ್ಟ್ ಬರೋದೇ ಇಲ್ಲ. ಆದರೂ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಕೆಲವರು ಬಂದು ಹೇಳ್ತಾರೆ. ಕಸ್ಟಮರ್ಸ್ ಯೋಚನೆ ಮಾಡಬೇಕು. ನಮ್ಮ ಮನೇನ ಬಂದುಬಿಟ್ಟು ಒಂದು 3 ಕೋಟಿ 4 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿರ್ತೀವಿ. ಸೊ 7 ಲಕ್ಷ 8 ಲಕ್ಷದಲ್ಲಿ ಯಾವ ಥರ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ಕಸ್ಟಮರ್ ಯೋಚನೆ ಮಾಡಬೇಕು. 3 ಕೋಟಿ 4 ಕೋಟಿ ಕೊಟ್ಬಿಟ್ಟು ಮನೆ ಕಟ್ಟಿಸಿದಾಗ ಸುಮಾರು ಒಂದು 10 ರಿಂದ 15 ಲಕ್ಷ ಲಿಫ್ಟ್ ಹಾಕಿಲ್ಲ ಅಂತ ಹೇಳಿದ್ರೆ ಆ ಮನೆಗೆ ಚೆನ್ನಾಗಿರೋದಿಲ್ಲ. ಕೆಲವ್ರು ಹೇಳ್ತಾರೆ ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಬಂದವರು ಹೇಳ್ತಾರೆ ನೋಡಿಬಿಟ್ಟು ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಎಲಿವೇಟರ್ಸನ್ನು ಇಷ್ಟೊಂದು ವರ್ಷಾಗಿದೆ ಅಂತ ಕೇಳ್ತಾರೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕಸ್ಟಮರು ಆ ಮನೆಗೆ ಯಾವ ಥರ ಸೂಟೇಬಲ್ ಆಗುತ್ತೋ ಆ ಥರದನ್ನ ಎಲಿವೇಟರ್ಸ್ನ ಹಾಕ್ಕೊಳ್ಳೋದು ಬಹಳ ಉತ್ತಮ ಸರ್. ಟೆಕ್ನಿಕಲ್ ರಿಕ್ವೈರ್ಮೆಂಟ್ ನೋಡಿಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಖಂಡಿತ ಕೆಲವು ವಿತೌಟ್ ಲೈಸೆನ್ಸ್ ಇರೋ ಕಂಪನಿಗಳಲ್ಲಿ ಹೋದರೆ ಖಂಡಿತ ಮೋಸ ಹೋಗ್ಬಿಡ್ತಾರೆ. ವಿತ್ ಲೈಸೆನ್ಸ್ ಇರೋವಂಥ ಕಂಪ್ನಿ ಮತ್ತು ಗೂಗಲೆಲ್ಲ ಸರ್ಚ್ ಮಾಡಿ ಒಳ್ಳೆ ಕಂಪ್ನಿ ನೋಡಿಕೊಂಡು ರಿವ್ಯೂ ನೋಡ್ಕೊಂಡು ಹೋಗಿ ಸೊ ಅವರು ಲಿಫ್ಟನ್ನು ಪಡ್ಕೋಬೇಕಾಗಿರುತ್ತೆ. ಈ ಲಿಫ್ಟ್ ಬ್ರೇಕ್ ಡೌನ್ಸ್ ವಿಚಾರಕ್ಕೆ ಬಂದಾಗ ತುಂಬ ಜನಕ್ಕೆ ಭಯ ಇರೋದೇನು ಅಂದರೆ ಲಿಫ್ಟ್ಗಳಿಗೆ ಅದು ಏನೋ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಬರುತ್ತಾ, ಅದು ಏನಾದ್ರು ಕಟ್ ಆಗಿಬಿಟ್ರೆ, ಬ್ರೇಕ್ ಡೌನ್ ಆಗಿಬಿಟ್ರೆ ಅನ್ನೋ ಭಯ ಇರುತ್ತೆ. ಕಾಮನ್ ಬ್ರೇಕ್ ಡೌನ್ಸ್ ಏನೇನು ಯಾವ್ಯಾವ ಥರ ಆಗುತ್ತೆ ಹೇಗೆ ಅಂತ? ಎಲಿವೇಟರ್ ಫೀಲ್ಡಲ್ಲಿ ಬ್ರೇಕ್ ಡೌನ್ಸ್ ಅನ್ನೋದು ಕಾಮನ್ ಆಗೇ ಇರುತ್ತೆ. ಪವರ್ ವಿಷಯದಿಂದ ಈ ಥರದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಅದರಲ್ಲಿ ಎದುರ್ಕೊಳ್ಳೋಂಥ ಅವಶ್ಯಕತೆ ಏನು ಇರೋದಿಲ್ಲ. ಮತ್ತು ಕಡಿಮೆ ಒಂದು ಪ್ರೈಸಲ್ಲಿ ತಗೊಳ್ಳೋವಂಥ ಒಂದು ಎಲಿವೇಟರ್ಸ್ಗಳಲ್ಲಿ ಎಲ್ಲ ಥರದ ಸೇಫ್ಟಿ ಫೀಚರ್ಸು ಕೊಡೋದಿಲ್ಲ. ಅವುಗಳನ್ನ ಗಮನಿಸಬೇಕಾಗಿರುತ್ತೆ. ಕಸ್ಟಮರ್ ಬಂದುಬಿಟ್ಟು ನಂಗೆ ಲಿಫ್ಟ್ ಇದ್ದರೆ ಸಾಕು ಅನ್ನೋ ಥರ ಅಲ್ಲ, ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಎಲಿವೇಟರ್ಸ್ನ. ಈಗ ಲಿಫ್ಟ್ ಹಾಕ್ಸ್ಕೊಳ್ಳೋದು ಮಾತ್ರ ಮುಖ್ಯನಾ? ಅದಕ್ಕೆ ಲಿಫ್ಟ್ ಆಪರೇಟರ್ ಇಡಬೇಕಾ? ಈಗ 3 ಫ್ಲೋರ್ 4 ಫ್ಲೋರ್ ಇರೋ ಬಿಲ್ಡಿಂಗ್ಗಳಿಗೆ ಆಪರೇಟರ್ ಬೇಕಾಗ್ತಾರೆ ಅಥವಾ ಅದು ಹಾಸ್ಪಿಟಲ್ ಮಾಲ್ ಅಲ್ಲಿಗೆ ಮಾತ್ರ ಸೀಮಿತನಾ? ಅಲ್ಲಿಗೆ ಮಾತ್ರ ಸಾಕಾ? ಹೇಗೆ ಅದು? ಈಗ ಎಲಿವೇಟರ್ಸ್ ಬಂದು ಹಾಸ್ಪಿಟಲ್ಸ್ ಇರ್ಬೋದು, ಮಾಲ್ ಇರ್ಬೋದು, ಮತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಎಲಿವೇಟರ್ಸ್ ಇದಕ್ಕೆ ಅವಶ್ಯಕತೆ ಇದೆ, ಆಪರೇಟರ್ಸ್ ಅವಶ್ಯಕತೆ ಇದೆ. ಮನೆಗಳಿಗೆ ಸಣ್ಣ ಪುಟ್ಟ ಮನೆಗಳಿಗೆ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಕಮರ್ಷಿಯಲ್ ಎಲ್ಲ ಇದಕ್ಕೂ ಮೇಯ್ನ್ ಅಂದರೆ ಹಾಸ್ಪಿಟಲ್ ತುಂಬ ಇಂಪಾರ್ಟೆಂಟ್.
ರೀಸನ್ ಏನಂದರೆ ಅಲ್ಲಿ ತುಂಬ ಜನ ಪೇಷಂಟ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಮತ್ತು ವೀಲ್ ಚೇರಲ್ಲೆಲ್ಲ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಪೇಷಂಟ್ ಪ್ಯಾನಿಕ್ ಆಗಿಬಿಡ್ತಾರೆ. ಅಲ್ಲಿ ಖಂಡಿತ ಕಂಪಲ್ಸರಿ ಇರಲೇಬೇಕು. ಅದರ ಜವಾಬ್ದಾರಿನ ಆ ಹಾಸ್ಪಿಟಲ್ ಓನರ್ಸು ತಗೋಬೇಕಾಗಿರುತ್ತೆ. ಓಕೆ, ಈಗ ಕಸ್ಟಮರ್ ಫೀಡ್ಬ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರೆ, ಜನ ಈಗ ಸಾಮಾನ್ಯವಾಗಿ ಹುಡ್ಕೋದೇನು, ಓಕೆ ಮನೆ ಕಟ್ಟಿಸ್ತಾ ಇದ್ದೀನಿ, ನನಗೆ ಲಿಫ್ಟ್ ಹಾಕ್ಸ್ಕೋಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಅವರು ಇವಾಗೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತಾರೆ. ಸೊ ಪ್ರಾಪರ್ ಮೆಥಡಾಲಜಿ ಏನು, ಮೊದಲ ಹೆಜ್ಜೆ ಹೇಗಿಡಬೇಕು? ಈಗ ಕನ್ಸ್ಟ್ರಕ್ಷನ್ ನಡೀತಿದೆ ಅಥವಾ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಆಗ್ತಾ ಇದೆ, ಆ ಸ್ಟೇಜ್ನಲ್ಲಿ ಫಸ್ಟ್ ಸ್ಟೆಪ್ ಬಿಲ್ಡಿಂಗ್ ಓನರ್ಸ್ ಏನು ಇಡಬೇಕು ಅಂತ ಹೇಳಿ? ಸರ್, ಇದು ಮೊದಲನೇದಾಗಿ ಲಿಫ್ಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರ ಮನೆಗೆ ಫೌಂಡೇಶನ್ ಟೈಮಲ್ಲೇ ಲಿಫ್ಟ್ಗೂ ಅಷ್ಟೇ ಒಂದು ಡ್ರಾಯಿಂಗ್ ತೊಗೊಂಡ್ರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಕೆಲವೊಂದೊಂದು ಸಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯೆಲ್ಲ ಕಟ್ಟಿದ್ದಾದ್ಮೇಲೆ ಲಿಫ್ಟ್ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಓಕೆ, ಅದರಿಂದ ಏನಾಗುತ್ತೆ ಅಂದರೆ ಜಾಗ ತುಂಬ ಚಿಕ್ಕದಾಗಿರುತ್ತೆ, ಕರೆಕ್ಟಾಗಿ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ, ಪಿಟ್ ಕಡಿಮೆ ಇರುತ್ತೆ, ಓವರ್ ಹೆಡ್ ತುಂಬ ಕಡಿಮೆ ಇಟ್ಟಿರ್ತಾರೆ, ಮತ್ತು ಡೋರ್ ಕ್ಲೋಸ್ ಓಪನಿಂಗ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ಸೊ ಅದನ್ನು ಸ್ಟಾರ್ಟಿಂಗಲ್ಲೇ ಒಂದು ಡ್ರಾಯಿಂಗ್ ತಗೊಂಡ್ರೆ ಆ ಡ್ರಾಯಿಂಗಲ್ಲಿ ಎಲ್ಲ ಥರದ್ದು ವಿವರಗಳು ಸಿಗುತ್ತೆ, ಇನ್ಕಾರ್ಪೊರೇಟ್ ಮಾಡಿ ಖಂಡಿತ. ಸೊ ಅದರಿಂದ ತುಂಬ ಅನುಕೂಲ ಆಗುತ್ತೆ. ಇದು ಡ್ರಾಯಿಂಗ್ ಸ್ಟೇಜ್ ಆಯಿತು. ನೆಕ್ಸ್ಟ್ ಕಂಪನಿಗಳನ್ನು, ಲಿಫ್ಟ್ ಪ್ರೊವೈಡರ್ಸ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ಪ್ರೋಸೆಸ್ನ ಫಾಲೋ ಮಾಡಬೇಕು? ಸರ್, ಈಗ ಸುಮಾರು 1000+ ಕಂಪ್ನಿಗಳಿದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು ಲೈಸೆನ್ಸ್ ಇರೋಂಥ ಕಂಪ್ನಿಗಳು 250 300 ಕಂಪ್ನಿ ಇದೆ. ಆ 300 ಕಂಪ್ನಿಯಲ್ಲೇ ನೋಡಬೇಕು ಸರ್, ರಿವ್ಯೂ ನೋಡಬೇಕು, ಮತ್ತು ಅವ್ರ ಸೇಫ್ಟಿ ಯಾವ ಥರ ಕೊಡ್ತಾರೆ, ಸರ್ವಿಸ್ ಯಾವ ಥರ ಕೊಡ್ತಾರೆ, ಕ್ವಾಲಿಟಿ ಯಾವ ಥರ ಕೊಡ್ತಾರೆ ಅಂತ ಅದನ್ನು ಗಮನದಲ್ಲಿ ಇಟ್ಕೊಂಡು, ಬಹಳ ಮುಖ್ಯ ಇದರಲ್ಲಿ ಏನಂತೇಳಿದ್ರೆ ಒಂದು ರೆಫರೆನ್ಸ್, ಈ ಕಂಪ್ನಿಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಕಸ್ಟಮರ್ ಕಡೆ ರೆಫರೆನ್ಸು ಫೀಡ್ಬ್ಯಾಕ್ ತಗೊಂಡು ಆಯ್ಕೆ ಮಾಡೋದು ಬಹಳ ಉತ್ತಮ ಸರ್. ಓಕೆ, ಆಲ್ರೆಡಿ ಯಾರೆಲ್ಲ ಸರ್ವಿಸ್ ತೊಗೊಂಡಿದ್ದಾರೆ ಅಲ್ಲಿಂದ ರೆಫರೆನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳಿ? ಖಂಡಿತ. ಇಲ್ಲಾಂದರೆ ಗೂಗಲ್ ರಿವ್ಯೂಸ್ ನೋಡ್ಬೋದು. ಇದರಲ್ಲಿ ನಿಮಗೆ ಎಷ್ಟಿದೆ ಈಗ ರೇಟಿಂಗ್ ಗೂಗಲಲ್ಲೆಲ್ಲ ಹೇಗಿದೆ? ಸರ್, ಇದರಲ್ಲಿ ನಮ್ಮದು 1900 ಇದೆ, 4.9 ರೇಟಿಂಗ್ಸ್ ಇದೆ ಸರ್. ಓಕೆ, ದಟ್ ಈಸ್ ಗುಡ್ ಎನಫ್. ಏನು ಲಿಫ್ಟಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ? ಎಲ್ಲ ಒಂದೇ ಲಿಫ್ಟ್ ಅಂದ ತಕ್ಷಣ ಓಕೆ ಮೇಲೆ ಕೆಳಗೆ ಹೋಗೋಕೆ ಒಂದು ಇರುತ್ತೆ ಬಾಕ್ಸ್ ಅಂತ ಅಂದ್ಕೊಳ್ಳೋದು, ಬಟ್ ಅದರಲ್ಲಿ ಟೈಪ್ಸ್ ಇದೆಯಾ ಬೇರೆ ಬೇರೆ? ಸರ್, ಖಂಡಿತ. ಎಲಿವೇಟರ್ಸಲ್ಲಿ 3 ಥರದ್ದು ಟೈಪ್ಸ್ ಇದೆ. ಒಂದು MR, ಇನ್ನೊಂದು MRL, ಇನ್ನೊಂದು ಹೈಡ್ರಾಲಿಕ್ ಅಂತ. MR ಅಂತ ಹೇಳಿದ್ರೆ ಮಿಷಿನ್ ರೂಮ್, MR ಅಂತ ಹೇಳಿದ್ರೆ ಮಿಷಿನ್ ರೂಮ್ ಲೆಸ್ಸು. ಹೈಡ್ರಾಲಿಕ್ ಅಲ್ಲಿ ಆಯಿಲ್ ಪ್ರೆಷರಿಂದ ಹೈಡ್ರಾಲಿಕ್ ಹೋಗುತ್ತೆ. MRL ಬಂದುಬಿಟ್ಟು ನಿಮಗೆ ಓವರ್ ಹೆಡ್ಡು ನಮಗೆ ತುಂಬ ಅವಶ್ಯಕತೆ, ಅಷ್ಟು ತುಂಬ ಹೈಟ್ ಬೇಕಾಗಿರಲ್ಲ. ಸೊ ಮತ್ತು ಸ್ಮೂತ್ ರನ್ನಿಂಗು ಇರುತ್ತೆ MRL ಅಲ್ಲಿ. ನಿಮಗೆ ನಿಲ್ಲೋದು ಮತ್ತು ಜರ್ಕು ಯಾವುದೇ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನು ಗೇರ್ಡ್ ಅಂತ ಬಂದಾಗ MR ಅದು ತುಂಬ ಹಳೇದಾಯಿತು, ಆಗ PGಗಳಿಗೆ ಮತ್ತು ರೆಂಟ್ ಪರ್ಪೋಸ್ಗಳಿಗೆಲ್ಲ ಯೂಸ್ ಮಾಡ್ತಾರೆ ಜಾಸ್ತಿ. ಅದಕ್ಕೆ ಓವರ್ ಹೆಡ್ ತುಂಬ ಜಾಸ್ತಿ ಬೇಕಾಗಿರುತ್ತೆ. ಮಿಷಿನ್ ರೂಮ್ ಬೇಕಾಗಿರುತ್ತೆ ಸಪ್ರೇಟಾಗಿ. ಲಾಸ್ಟ್ ಫ್ಲೋರಿಂದ 4 ಅಡಿಗೆ ಮೋಲ್ಡ್ ಹಾಕಬೇಕು, ಅದ್ರ ಮೇಲೆ 6 ಫೀಟ್ ಹಾಕಬೇಕು. ಸೊ ಅದೆಲ್ಲ ಓಲ್ಡ್ ವರ್ಷನ್ ಆಯಿತು. ಇವಾಗ ಏನಿದ್ರು ಜಾಸ್ತಿ ಜನ ಬಂದುಬಿಟ್ಟು MRLನೇ ತಗೊಳ್ತಾರೆ. ಓಕೆ, ಅದು ಪವರು ಕಡಿಮೆ ತಗೊಳುತ್ತೆ, ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲರೂ ಈಗ MRLನೇ ಮಿಷಿನ್ ರೂಮ್ ಲೆಸ್ ಹೈಡ್ರಾಲಿಕ್ನ ಇದು ಮಾಡ್ತಾರೆ. ಹೈಡ್ರಾಲಿಕ್ ಬಂದು ಯಾವಾಗಲೂ ಅಷ್ಟೇ ಸರ್, ಒಂದು ಮನೆ ಕನ್ಸ್ಟ್ರಕ್ಷನ್ ಆಗೋಗಿರುತ್ತೆ, ಕೆಳಗಡೆ ಪಿಟ್ ಕೊಡೋಕ್ಕಾಗೋದಿಲ್ಲ, ಮೇಲೆ ಓವರ್ ಹೆಡ್ ಕೊಡೋಕ್ಕಾಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಹೈಡ್ರಾಲಿಕ್ನ ಇದು ಮಾಡ್ತಾರೆ ಸರ್, ತಗೊಳ್ತಾರೆ. ಪವರ್ ಸಪ್ಲೈಗೆ ಏನಾದರೂ ವಿಶೇಷವಾಗಿ ಪ್ಲಾನ್ ಮಾಡ್ಕೋಬೇಕಾ ಬಿಲ್ಡಿಂಗ್ ಓನರ್ಸ್ ಇದಕ್ಕೆ ಲಿಫ್ಟ್ಗೆ ಹೇಗೆ? ಖಂಡಿತ ಸರ್. ಈಗ MRL ಅಂತ ಬಂದಾಗ 2.75 kW ಬೇಕಾಗಿರುತ್ತೆ. ಹೈಡ್ರಾಲಿಕ್ ಅಂತ ಬಂದಾಗ 7.5 ಬೇಕಾಗಿರುತ್ತೆ. ಸಪ್ರೇಟ್ ಲೈನ್ ಬೇಕಾ ಇದಕ್ಕೆ ಅಥವಾ ಅದೇ ಮೀಟ್ರಲ್ಲಿ ನಡೆಯುತ್ತೆ ಇದು ಮನೆಯದು ಮೀಟ್ರಲ್ಲೇ? ಇಲ್ಲ, ಒಂದೇ ಮೀಟ್ರಲ್ಲಿ ಒಂದು ಸಪ್ರೇಟ್ MCB ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಸಪ್ರೇಟಾಗಿ ಮೀಟ್ರ್ ಬೇಕಾದ್ರೂ ತಗೋಬಹುದು. ಓಕೆ, ಗೇರ್ಡ್ಗೆ ಸ್ವಲ್ಪ ಜಾಸ್ತಿ ಪವರ್ ತಗೊಳುತ್ತೆ, ಹೈಡ್ರಾಲಿಕ್ಗೆ ಪವರ್ ತಗೊಳುತ್ತೆ ಜಾಸ್ತಿ. ಬಟ್ MRL ಅಂತ ಬಂದಾಗ ಅದಕ್ಕೇನು ಪವರ್ ಅಷ್ಟು ತಗೊಳ್ಳೋದಿಲ್ಲ. ಓಕೆ, ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ನಿಮ್ಮ ಕ್ವಾಲಿಟಿನ ಬಂದು ಫಸ್ಟ್ ಹ್ಯಾಂಡ್ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆಮೇಲೆ ಡಿಸೈಡ್ ಮಾಡಬೇಕು ಅಂದರೆ ಏನು ಪಾಸಿಬಿಲಿಟೀಸ್ ಇದೆ ನಿಮ್ಮಲ್ಲಿ? ಎಲ್ಲೆಲ್ಲ ಆಫೀಸಸ್ ಇದೆ ನಿಮ್ಮದು, ಹೇಗೆ ಏನು? ಸರ್, ನಮ್ಮದು ಒಂದು KRಪುರಮಲ್ಲಿ ಮೇನ್ ಬ್ರಾಂಚ್ ಇದೆ ಬೆಂಗಳೂರಲ್ಲಿ. ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲ ಮಾಡಿಟ್ಟಿದ್ದೀವಿ. ಸೊ ಅಲ್ಲಿ ಸುಮಾರು ಕೆಲವೊಂದು ಡೆಮೋ ಲಿಫ್ಟ್ಸ್ ಎಲ್ಲ ಇಟ್ಟಿದ್ದೀವಿ. ಕಮರ್ಷಿಯಲ್ಲು, ರೆಸಿಡೆನ್ಷಿಯಲ್ಲು ಎಲ್ಲ ಥರದ್ದು ಲಿಫ್ಟ್ಸು ಅಲ್ಲಿ ಬಂದು ನೋಡ್ಬೋದು. ಆ ಒಂದು ವ್ಯವಸ್ಥೆನ ನಾವು ಮಾಡಿಟ್ಟಿದ್ದೀವಿ. ಆಫೀಸ್ ಅಂತ ಬಂದಾಗ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಪೀಣ್ಯದಲ್ಲಿ ಆಫೀಸ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮತ್ತು RR ನಗರದಲ್ಲಿ ನಮ್ಮ ಆಫೀಸ್ ಇತ್ತು, ಈಗ ಅದನ್ನು ಶಿಫ್ಟ್ ಮಾಡಿದ್ದೀವಿ. ಬಹಳಷ್ಟು ಕಡೆ ಇದೆ ಸರ್. ಈಗ ಹೊಸೂರಲ್ಲಿದೆ, ಬೆಂಗಳೂರಲ್ಲಿದೆ, ಭಟ್ಕಳಲ್ಲಿದೆ, ಮತ್ತು ಮುಂಬೈಯಲ್ಲೂ ಇದೆ.
ನೆಕ್ಸ್ಟು ನೇಪಾಳ್ ಸರೌಂಡಿಂಗ್ ಎಲ್ಲ ಮಾಡಬೇಕಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಮುಂದೆ ಹೋಗ್ತಾ ಹೋಗ್ತಾ ಮಾಡಬೇಕನ್ನೋ ಒಂದು ಆಲೋಚನೆ ಇದೆ. ಮತ್ತು ಈಗ ಅಮರಾವತಿ, ಆಂಧ್ರ, ತೆಲಂಗಾಣ, ಸೊ ಎಲ್ಲ ಕಡೆನೂ ಮಾಡಬೇಕಂತ ನಾವು ಯೋಚನೆ ಮಾಡಿ ಇಟ್ಟಿದ್ದೀವಿ ಸರ್. ಖಂಡಿತ ಮುಂದೆ ಎಲ್ಲ ಒಂದು ಸ್ಟೇಟಸಲ್ಲೂ ಒಂದೊಂದು ಆಫೀಸ್ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ, ಮಾಡ್ತೀವಿ ಕೂಡ. ಅದಾದಮೇಲೆ ಶ್ರೀಲಂಕಾ ಕೊಲಂಬೋದಲ್ಲೂ ಅಷ್ಟೇ ಒಂದು ಆಫೀಸ್ ಮಾಡಬೇಕು. ಮತ್ತು 2-3 ಸಲ ಮೀಟಿಂಗ್ಸ್ ಎಲ್ಲ ಆಗಿದೆ, ನಾ ಫೈನಲೈಸ್ ಇದೆ. ಈ ಜೂನ್ ಇದರಲ್ಲಿ ಫೈನಲ್ ಮೀಟಿಂಗ್ ಇದೆ, ಆಗಿದ ತಕ್ಷಣ ಅಲ್ಲೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಓಕೆ ನಾರಾಯಣ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಈಗ ಏನು ಬೂಮಿಂಗ್ ಇಂಡಸ್ಟ್ರಿ ಏನಿದೆ ಎಲಿವೇಟರ್ಗಳ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ಇನ್ನಷ್ಟು ಸಕ್ಸಸ್ ಸಿಗಲಿ, ಇಂಟರ್ನ್ಯಾಷನಲ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಎಲ್ಲ ಮಾಡ್ತಾ ಇದ್ದೀರಿ, ಕೊಲಂಬೋ, ನೇಪಾಳ ಅಂತೆಲ್ಲ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.